ಸರ್ ಇವಾಗ ಜನ್ಮದ ಜೋಡಿ ಪಿಕ್ಚರ್ಗೆ ಇವರು ಲೈಟ್ ಬಾಯ್ ಅಂತ ಹೇಳಿರುವಂಥದ್ದು. ಆದರೆ ಅಲ್ಲಿ ಚೇತನ್ ಅಹಿಂಸಾ ಅವರು ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಅಂದರೆ ಜನ್ಮದ ಜೋಡಿ ಪಿಕ್ಚರ್ಗೆ ಇವರು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಅಷ್ಟೇ, ಲೈಟ್ ಬಾಯ್ ಅಲ್ಲ, ನೋಡಿ ಬೇಕಿದ್ರೆ ಅಂತ ಹೇಳ್ಬಿಟ್ಟು ಅದರಲ್ಲಿ ದರ್ಶನ್ ಶ್ರೀನಿವಾಸ್ ಅಂತ ಹೆಸರಿರೋದು ಕೂಡ ಸಹಾಯಕ ಛಾಯಾಗ್ರಾಹಕರು ಅಂತ ದರ್ಶನ್ ಶ್ರೀನಿವಾಸ್ ಹೆಸರಿರೋದನ್ನು ಕೂಡ ಹಾಕಿರುವಂಥದ್ದು ವಿತ್ ಪ್ರೂಫು. ಯಾವುದು ಸರಿ ಯಾವುದು ನಿಜ ಸರ್? ಮೇಡಮ್, ಇದಕ್ಕೊಂದು ವಿಷಯ ಇಲ್ಲ. ನಾವು ಸಿನಿಮಾ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದೀನಿ. ಪ್ರೊಡಕ್ಷನ್ ಮ್ಯಾನೇಜರ್ ಒಂದೇ ಮಾಡಲ್ಲ, ಅಸಿಸ್ಟೆಂಟ್ ಡೈರೆಕ್ಟ್ರಾಗೂ ಕೆಲಸ ಮಾಡ್ತೀನಿ, ಲೈಟ್ ಇದ್ದರೆ ಲೈಟ್ ಬಾಯ್ಗೂ ಹೆಲ್ಪ್ ಮಾಡ್ತೀನಿ. ಪ್ರತಿಯೊಂದು ಕೆಲಸ ಸಿನಿಮಾ ಅಂದರೆ ಸಿನಿಮಾ ಕೆಲಸ ಅಷ್ಟೇ ಮೇಡಮ್. ಇದು ಆ ಕೆಲಸ ಮಾಡಬಾರ್ದು, ಈ ಕೆಲಸ ಮಾಡಬಾರ್ದು. ನಮ್ಮ ಪ್ರೇಮಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಚಿತ್ರದ ಕೆಲಸ ಅಂತ ಅಂದರೆ ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತಿಲ್ಲ. ಕೊನೆಗೆ ಒಂದು ಏನೋ ಅನ್ಎಕ್ಸ್ಪೆಕ್ಟೆಡ್ ಶಾರ್ಟ್ ರೆಡಿ ಇರ್ತದೆ, ಹೀರೋಯಿನ್ ಚಪ್ಪಲಿ ಏನೋ ಕಾಸ್ಟ್ಯೂಮರ್ ಏನೋ ತಂದಿರಲ್ಲ, ಮಿಸ್ ಆಗಿರ್ತದೆ. ಅವತ್ತು ಕೂಡ ಆ ಸಮಯದಲ್ಲಿ ನಾವು ಎತ್ಕೊಂಡೋಗಿ ಕೊಟ್ಬಿಟ್ರೆ ತಪ್ಪೇನಾಗಲ್ವಲ್ಲ, ಅದು ತಪ್ಪು ಆಗುತ್ತಾ? ಪ್ರತಿಯೊಂದು ವಿಷಯನೂ ಸಿನಿಮಾ ಕೆಲಸ ಆದಮೇಲೆ ಕೆಲಸ ಮೇಡಮ್. ಒಬ್ಬರು ಲೈಟ್ ಬಾಯ್, ಈ ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ಗಳು ಲೈಟ್ ಎತ್ತಿಡೋದೇ ಕೆಲಸ ಇರ್ತದೆ. ಲೈಟ್ ಎತ್ತಿಡೋಕೆ ಅವ್ನಿಗೆ ಹೇಳೋಷ್ಟರಲ್ಲಿ ಒಂದು ಶಾರ್ಟ್ ರೆಡಿ ಇರ್ತದೆ ಅಂದ್ಕೊಳ್ಳಿ, ಕ್ಯಾಮ್ರಾಮ್ಯಾನು ಅರ್ಜೆಂಟ್ ಕ್ಯಾಮ್ರಾ ಇಟ್ಕೊಂಡು ರೆಡಿ ಇರ್ತಾರೆ, ಇವರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿರ್ತಾರೆ. ಆ ಲೈಟನ್ನು ಎತ್ತಿಟ್ಟುವಾಗ ಲೈಟ್ ಬಾಯ್ ಕೆಲಸ ಮಾಡ್ಬೋದಲ್ವಾ? ಲೈಟ್ ಆರ್ಡ್ರ್ ಮಾಡಿಬಿಟ್ಟು ಲೈಟ್ ಬಾಯ್ ಕೈಲೇ ಇಳಿಸ್ಬೇಕಾಗತ್ತಾ? ಲೈಟ್ ಎತ್ತಿಡ್ತಾರೆ, ಅವಾಗ ಲೈಟ್ ಬಾಯ್ ಆಗಿರ್ತಾರೆ. ಪ್ರತಿಯೊಬ್ಬರೂ ಅವರದ್ದು ಕೆಲಸ ಮಾಡೋದು. ಸಿನಿಮಾ ಕೆಲಸ ಆದಮೇಲೆ ಪ್ರತಿಯೊಂದು ಕೆಲಸನೂ ಮಾಡಬೇಕು. ನಮ್ಗೆ ಗೊತ್ತಿರೋಂಥದ್ದು, ನಮಗೆ ಸಿನಿಮಾ ಕೆಲಸ ಏನು ಗೊತ್ತಿರೋಂಥದ್ದು ಅಷ್ಟು ಕೆಲಸ ಮಾಡಲೇಬೇಕು ಮೇಡಮ್. ಅದು ಸಿನಿಮಾ ಕೆಲಸ. ಅವರು ಏನೋ ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಬೆಳೆದಾಗ ಯಾರ್ಯಾರು ಏನೇನು ಹೇಳ್ತಾರೆ ಅದು ಬೇಕಾಗಿರಲ್ಲ. ಅವರಲ್ಲಿ ನಮ್ಮ ಚಿತ್ರರಂಗದ ನಟ, ನಮ್ಮ ಚಿತ್ರರಂಗದ ಈ ಕಲಾವಿದ, ಆಮೇಲೆ ಜೊತೆಗೆ ಕೆಲಸ ಮಾಡ್ಕೊಂಡ್ಮೇಲೆ ಬಂದು ಈ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬಂದಿರೋದು ಅವ್ರ ದೇವರ ಆಶೀರ್ವಾದದಿಂದ ಮೇಲೆ ಬಂದಿದ್ದಾರೆ. ನಾವು ಕೂಡ ಭಾಳ ಪ್ರೀತಿಯಿಂದ ಇಟ್ಕೊಂಡಿದ್ದೀವಿ ಮೇಡಮ್, ಅಷ್ಟೇ. ಸರ್, ದರ್ಶನ್ ಅವರ ಈ ಸ್ಥಿತಿಗೆ ಅವರ ಸುತ್ತಮುತ್ತ ಇರೋರೇ ಕಾರಣ ಅಂತ ಅನಿಸುತ್ತಾ ನಿಮಗೆ? ಮೇಡಮ್, ಇದ್ರ ಬಗ್ಗೆ ನಾನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವ್ರ ಜೊತೆಯಲ್ಲಿ ಇರೋರೇ ಸರಿಯಿಲ್ಲ ಅಂತ ಅನ್ನೋದು ನಾವು ಇಲ್ಲ. ಯಾಕೆಂದರೆ ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡೋದವ್ರು ಸರಿಯಿಲ್ಲ ಅಂತಂದರೆ ನಾವು ಹೇಗೆ ಹೇಳೋಕ್ಕಾಗುತ್ತೆ? ಅವರು ಜೊತೆಯಲ್ಲಿ ಯಾರು ಬೇಕು ಯಾರು ಬೇಡ ಇಟ್ಕೊಂಡಿದ್ದಾರೆ, ಅವ್ರು ಕೆಲಸ ಮಾಡ್ಕೊಂಡಿದ್ದಾರೆ, ಅದು ಸರಿಯಿಲ್ಲ ಅನ್ನೋದು ಅವ್ರಿಗೆ ತೀರ್ಮಾನ ತಗೋ, ಅವ್ರ ಪರ್ಸ್ನಲ್ ವಿಚಾರ. ಈಗ ಮ್ಯಾನೇಜರು ಇದ್ದರು, ಅವರು ಹೋದರು, ಪ್ರತಿಯೊಬ್ಬರು ಒಬ್ಬೊಬ್ಬರು ಚೇಂಜ್ ಆಗ್ತಾ ಹೋಗ್ತಾ ಇರ್ತಾರೆ. ಅದು ಅವ್ರು ಬಿಟ್ಟಿದ್ದ ವಿಚಾರ. ಸರಿ ಇಲ್ಲ ಸರಿ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ಅವರೇ ವಿಚಾರ ಮಾಡ್ಕೋಬೇಕು ಮೇಡಮ್. ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಮೇಡಮ್. ಒಟ್ಟಲ್ಲಿ ಇಂಡಸ್ಟ್ರಿ ದರ್ಶನ್ ಅವ್ರ ಜೊತೆ ನಿಲ್ಲಬೇಕು ಅಂತ ಅನಿಸುತ್ತಾ ನಿಮಗೆ? ಖಂಡಿತ ಮೇಡಮ್. ದರ್ಶನ್ ಅವ್ರ ಬಗ್ಗೆ ಇಂಡಸ್ಟ್ರಿ ಅವ್ರ ಜನಗಳು, ಆಮೇಲೆ ದರ್ಶನ್ ಅವರು ಇಂಡಸ್ಟ್ರಿ ಜನಗಳು ಸಪೋರ್ಟ್ ಮಾಡಲೇಬೇಕು. ಇಂಡಸ್ಟ್ರಿನ ಅಂದರೆ ಒಂದು ಒಳ್ಳೆಯ ನಟ, ಅದರಿಂದನೂ ನಮ್ಮ ಕಲಾವಿದರು ಕೂಡ ಎಲ್ಲ ಸಪೋರ್ಟಾಗಿ ನಿಂತ್ಕೋಬೇಕು. ಈ ತೀರ್ಮಾನ ತಗೊಂಡು ತಪ್ಪನ್ನು ಇದು ಕಾನೂನು ರೀತಿ ತಪ್ಪಾಗಿರೋದನ್ನ ಸರಿ ಮಾಡಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಕಾನೂನು ನಮ್ಮ ಪ್ರತಿಯೊಬ್ಬರು ಕಲಾವಿದರಾಗಲಿ, ನಾವೇ ಆಗಲಿ, ನೀವೇ ಆಗಲಿ, ಎಲ್ಲರೂ ತಲೆ ಬಾಗ್ಬೇಕು ಮೇಡಮ್. ಕಾನೂನು ಬಿಟ್ಟರೆ ದೊಡ್ಡ ವ್ಯಕ್ತಿ ಇನ್ಯಾರೂ ಇಲ್ಲ ಮೇಡಮ್. ಈಗ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೂ ಕೂಡ ಜೈಲಿಗೆ ಹೋಗಿದ್ದಾರೆ, ದೊಡ್ಡ ದೊಡ್ಡವರು ಕೂಡ ಜೈಲಿಗೆ ಹೋಗಿ ವಾಪಸ್ ಬಂದಿದ್ದಾರೆ. ಅದನ್ನು ನಾವು ಸರಿ ಮಾಡ್ಕೊಂಡ್ಬಂದಿದ್ದೀವಿ, ನಾವೇ ನಿಂತು ಗೆದ್ದಿದ್ದಾರೆ, ಪ್ರೂವ್ ಇದೆ. ಜೈಲಿಗೆ ಹೋಗಿ ಬಂದಿದ್ದವ್ರಿಗೆ ನಿಂತು ಗೆದ್ದಿದ್ದಾರೆ. ಎಲ್ಲನೂ ಜನ ಆ ರೀತಿ ತೀರ್ಮಾನ ತೊಗೊಳ್ತಾರೆ. ಒಳ್ಳೆಯದು ಕೆಟ್ಟದ್ದನ್ನು ಜನ ಯಾವ ರೀತಿ ಪ್ರೀತಿ ಮಾಡಬೇಕಂದ್ರೆ ಮುಂದಿನ ದಿನಗಳಲ್ಲಿ ಇದಾಗುತ್ತೆ. ಆದರೆ ನಾವು ಕಲಾವಿದರಾಗಿ ನಾವು ನಮ್ಮ ಚಿತ್ರರಂಗದವರು ಅವ್ರನ್ನ ನಾವು ನಿಂತ್ಕೋಬೇಕು ನಮ್ಮ ಚಿತ್ರರಂಗ ಅಂತ ಅನಿಸ್ತಾ ಇದೆ, ನನ್ನ ಅಭಿಪ್ರಾಯ ಮೇಡಮ್.